Hello all, welcome to my channel. Income from capital gain part 8. ಪ್ರೀವಿಯಸ್ 7 ಪಾರ್ಟ್ಸ್ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಪ್ಲೇ ಸ್ಟೋರಿಗೆ ಹೋಗಿ ಅಲ್ಲಿ ಸಿಗುತ್ತೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫೋಲ್ಡರ್ ಅಲ್ಲಿ ಸಿಗುತ್ತೆ. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಕವರ್ ದ ಕ್ವಶನ್ ಪೇಪರ್ 2015 ಕ್ವಶನ್ ಪೇಪರ್ ದ ಸ್ಪೆಷಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಬಿಫೋರ್ ದ್ಯಾಟ್ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಅನ್ನ ಒತ್ತಿ. 2015 ರಿವೈಸ್ಡ್ ಕ್ವಶನ್ಸ್, ಇವೆಲ್ಲ ರಿವೈಸ್ಡ್ ಕ್ವಶನ್ಸ್ ಬಿಕಾಸ್ 2015 ಕ್ವಶನ್ ಪೇಪರ್ ಇಂದ ನೋಡಿದ್ರೆ ಅಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಎಲ್ಲ ಚೇಂಜ್ ಇರುತ್ತೆ. ಸೊ ಇದು 2020-21 ಅಸೆಸ್ಮೆಂಟ್ ಇಯರಿಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ಸ್. ಸೊ ವಿ ನೋ ಸೆಕ್ಷನ್ ಎ ಅಂತ ಇರುತ್ತೆ 2 ಮಾರ್ಕ್ಸಿಗೆ. ಸೊ 2015 ಅಲ್ಲಿ ಸೆಕ್ಷನ್ ಎ ದಲ್ಲಿ ಏನ್ ಕ್ವಶನ್ ಇತ್ತಪ್ಪ ಅಂದ್ರೆ, ದ ಫಸ್ಟ್ ಕ್ವಶನ್, ಹೌ ಡು ಯು ಕಂಪ್ಯೂಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್? ವಿ ನೋ ದಿ ಫಾರ್ಮೆಟ್ ಬರ್ದ್ರೆ ಸಾಕು. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಟ್. Format of computing short-term capital gain or loss: full value of consideration, less expenses incurred connected with the transfer, less cost of acquisition, less cost of improvement. After deducted these all things, that result is called as a gross short-term capital gain. Less exemption, that final result is called as a net short-term capital gain. ಸೊ 2015 ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ ಎ ದಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ರಿಲೇಟೆಡ್ 3 ಕ್ವಶನ್ಸ್ ಇದಾವೆ. ದ ಸೆಕೆಂಡ್ ಕ್ವಶನ್, ವಾಟ್ ಈಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್? Index cost of acquisition is the one in which cost of acquisition is linked with CII, cost inflation index. It is taken into account for the purpose of ascertaining long-term capital gain. So this is the answer for that. ಸೊ ಓಲ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ ನ ನ್ಯೂ ಆಗಿ ಕನ್ವರ್ಟ್ ಮಾಡುವಂತ ಪ್ರೊಸೆಸ್ ಇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್. ಇಟ್ ಈಸ್ ಟೇಕನ್ ಇನ್ ಟು ಅಕೌಂಟ್ ಫಾರ್ ದಿ ಪರ್ಪಸ್ ಆಫ್ ಅಸರ್ಟೈನಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈವನ್ ಮೀನಿಂಗ್ ಆದ್ಮೇಲೆ ವಿ ಕ್ಯಾನ್ ಆಡ್ ಫಾರ್ಮುಲಾ ಆಲ್ಸೋ, ಫಾರ್ಮುಲಾ ಫಾರ್ ಕಂಪ್ಯೂಟಿಂಗ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್. ಸೊ ದಿಸ್ ಇಸ್ ಅ ಫಾರ್ಮುಲಾ ಫಾರ್ ದಟ್. Index cost of acquisition equal cost of acquisition into CII for the year of transfer. This one is always 289, we know. Divided by CII for the year of purchase or CII of 2001 and 2, whichever is later. Then third question, mention the treatment of advance money forfeited and retained by the SSC while computing capital gain. ಸೊ ಅಡ್ವಾನ್ಸ್ ಮನಿ ರಿಸೀವ್ಡ್ ಆನ್ ಫೋರ್ಫಿಟೆಡ್ ಅನ್ನ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಯಾವ ತರ ಟ್ರೀಟ್ ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ಅ ಟ್ರೀಟ್ಮೆಂಟ್ ಫಾರ್ ದಟ್. ಇಟ್ ಶಾಲ್ ಬಿ ಡಿಡಕ್ಟೆಡ್ ಫ್ರಮ್ ದಿ ಕಾಸ್ಟ್ ಆಫ್ ಎಕ್ವಿಸಿಷನ್ ಫಾರ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂಸ್. ದ ಕೇಸ್ ಮೇ ಬಿ ಆನ್ ಟ್ರಾನ್ಸ್ಫರ್ fair market value as the case may be on the transfer during 2013-14 or earlier year. So ರಿಸೀವ್ಡ್ ಆಗಿರುವಂತ ಅಡ್ವಾನ್ಸ್ಡ್ ಮನಿ ಫೋರ್ಫಿಟೆಡ್ ಆದ್ರೆ ಇನ್ ದಿ ಇಯರ್ 2013 or 14 or ಅರ್ಲಿಯರ್ ಇಯರ್ ಆಗಿದ್ರೆ ಆ ತರ ಟ್ರಾನ್ಸಾಕ್ಷನ್, ದೆನ್ ಇಟ್ ಶುಡ್ ಬಿ ಡಿಡಕ್ಟೆಡ್ ಔಟ್ ಆಫ್ ಟೋಟಲ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಸಪೋಸ್ 2013 and 14 ಆಫ್ಟರ್ ದಟ್ ಆಗಿದ್ರೆ then it should be ignored, and that amount is simply is called as income from other sources. It is treated like a income from other sources. So it depend on this year. ಸೊ ಇಲ್ಲಿ ಅಂಡರ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಯಾವ ತರ ಟ್ರೀಟ್ ಮಾಡ್ತಾರೆ ಅಂದಿದ್ದಕ್ಕೆ ಇದೊಂದು ಟ್ರೀಟ್ಮೆಂಟ್ ಬರ್ದ್ರೆ ಸಾಕು. ಆಕ್ಚುಲಿ ಅಡ್ವಾನ್ಸ್ಡ್ ಮನಿ ರಿಸೀವ್ಡ್ ಫೋರ್ಫಿಟೆಡ್ ಆದ್ರೆ ಎರಡು ಟ್ರೀಟ್ಮೆಂಟ್ ಇದೆ, ಡಿಪೆಂಡ್ ಆನ್ ದಿ ಇಯರ್. ಬಟ್ ಇದೊಂದು ಟ್ರೀಟ್ಮೆಂಟ್ ಬರ್ದ್ರೆ ಸಾಕು. Got it? So 2015 ಅಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ರಿಲೇಟೆಡ್ 3 questions arised. Now ಸೆಕ್ಷನ್ ಬಿ. ನಾ ಮೊದಲೇ ಹೇಳಿದಾಗೆ ಇದು ಕ್ವಶನ್ ರಿವೈಸ್ಡ್ ಕ್ವಶನ್.
ನೀವು ಇದೇ ಕ್ವಶನ್ 2015 ಕ್ವಶನ್ ಪೇಪರ್ ನೋಡಿದ್ರೆ ಈ ಸಿ ಐ ಅಂದ್ರೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಬೇರೆ ಇರುತ್ತೆ, 2015 ರಿಲೇಟೆಡ್ ಇರುತ್ತೆ. ಸೊ ಇದು ರಿವೈಸ್ಡ್. ಇದೇ ಕ್ವಶನ್ ನಿಮಗೆ ಬಂದ್ರೆ ಈ ರೀತಿ ಬರುತ್ತೆ ಅಂತ. ಕಂಪ್ಯೂಟ್ ಕ್ಯಾಪಿಟಲ್ ಗೇನ್ ಫಾರ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್. ಹಿಯರ್ ದ ಅಸೆಟ್ ನೇಮ್ ಇಸ್ ಜ್ಯುವೆಲರಿ. Sales proceeds, so that means sales value 30 lakh. Year of sale 2019 and 20. Cost of acquisition 1,16,000. Year of acquisition 2003 and 4. Cost of improvement 7,85,000. Year of improvement 2011 and 12. Selling expenses 5,000. CI rate ಕೊಟ್ಟಿದ್ದಾರೆ 2019 and 20, 2003 and 4 and 11 and 12 into. Got it? Now solutions. So solution: computation of long-term capital gain for the assessment year 2020-21. ನಿಮಗೆ ಡಿಫಿಕಲ್ಟ್ ಅಂತ ಅನ್ಸಿದ್ರೆ ಮೊದಲು ಫಾರ್ಮೇಟ್ ಅನ್ನ ಬರ್ಕೊಳ್ಳಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದು, ಆಮೇಲೆ ಅಮೌಂಟ್ ಫಿಲ್ ಮಾಡ್ತಾ ಹೋದ್ರೆ ಸಾಕು, ಅಂದ್ರೆ ಈಸಿಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ. ಸೊ ಹಿಯರ್ ಅಸೆಟ್ ಇಸ್ ಜ್ಯುವೆಲರಿ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ದಟ್ ಮೀನ್ಸ್ ಸೇಲ್ಸ್ ವ್ಯಾಲ್ಯೂ, ಇದು ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ. Here under this case 30 lakh, less selling expenses 5,000, net consideration 29 lakh 95,000, less index cost of acquisition. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ಕಾಸ್ಟ್ ಆಫ್ ಎಕ್ವಿಸಿಷನ್ ಅನ್ನ ಇಂಡೆಕ್ಸ್ಡ್ ಮಾಡೋ ಅವಶ್ಯಕತೆ ಇದೆ. ವಿ ನೋ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಫಾರ್ಮುಲಾ, ವಿ ನೋ ಕಾಸ್ಟ್ ಆಫ್ ಎಕ್ವಿಸಿಷನ್ ಇಂಟು 289 ಡಿವೈಡೆಡ್ ಬೈ CI ಫಾರ್ ದಿ ಇಯರ್ ಆಫ್ acquisition. ಇಲ್ಲಿ ಕಾಸ್ಟ್ ಆಫ್ ಎಕ್ವಿಸಿಷನ್ 1,16,000 ಇಂಟು 289. ಯಾವ ಇಯರ್ ಅಲ್ಲಿ ಅದು ಎಕ್ವೈರ್ ಆಗಿದೆ? ಇಯರ್ ಆಫ್ ಎಕ್ವೈರ್ 2003 and 4. ಇಯರ್ ಆಫ್ ಎಕ್ವೈರ್ 2003 and 4. ಸೊ ಥ್ರೂ 2003 and 4 in a CI 109. So divided by 109. After applying this amount, the calculate ಆದ್ಮೇಲೆ ಅಮೌಂಟ್ ಬಂದಿದ್ದು 3,07,560. Less index cost of improvement. This is a formula for calculating index cost of improvement. Index cost of improvement equal cost of improvement into 289 divided by CI for the year of improvement. ಇಲ್ಲಿ cost of improvement 7,85,000. 7,85,000 into 289. ಯಾವ ಇಯರ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ? 2011 and 12. So 2011 and 12 in a CI 184. So after applying this amount, ರಿಸಲ್ಟ್ ಎಷ್ಟು ಬರುತ್ತೆ ಅಂದರೆ 12,32,962. ಇದೆಲ್ಲ ಲೆಸ್ ಮಾಡಾದ್ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ 14,54,478. ಇಲ್ಲಿ 5 ಮಾರ್ಕ್ಸ್ ಇಂದ ಆಗಿರೋದ್ರಿಂದ ಈ ಕೇಸಲ್ಲಿ ಯಾವುದೇ ರೀತಿ ಎಕ್ಸಾಮ್ಷನ್ಸ್ಗಳು ಕೊಟ್ಟಿಲ್ಲ. ಸೊ ಇಲ್ಲಿಗೆ ಇದ್ರದ್ದು ಸೊಲ್ಯೂಷನ್ಸ್ ಮುಗಿಯುತ್ತೆ. ಈ ಸೊಲ್ಯೂಷನ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ. ದೆನ್ ಸೆಕ್ಷನ್ ಸಿ ದಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ರಿಲೇಟೆಡ್ 15 ಮಾರ್ಕಿನ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಈ ಒಂದು ಕೇಸ್ ಸ್ಟಡಿ ಬರುವಂತ ಕಾನ್ಸೆಪ್ಟೇ ಇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅನ್ನೋದು. ಸೊ ಹಿಯರ್ ದ ಕ್ವಶನ್ ಈಸ್, ಇಲ್ಲಿ 3 ಅಸೆಟ್ ಇದೆ: ರೆಸಿಡೆನ್ಷಿಯಲ್ ಹೌಸ್, ಜ್ಯುವೆಲರಿ, ನಾನ್ ಲಿಸ್ಟೆಡ್ ಶೇರ್ಸ್. ಪ್ರತಿಯೊಂದು ಅಸೆಟ್ಟಿನ ಕಾಸ್ಟ್ ಆಫ್ ಎಕ್ವಿಸಿಷನ್, ಇಯರ್ ಆಫ್ ಎಕ್ವಿಸಿಷನ್, ಕಾಸ್ಟ್ ಆಫ್ ಎಡಿಷನ್. ಇವನ್ ಲಿಸನ್ ಹಿಯರ್, ಕಾಸ್ಟ್ ಆಫ್ ಎಡಿಷನ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಓಕೆ, ಮತ್ತೆ ಕನ್ಫ್ಯೂಸ್ ಮಾಡಬೇಡಿ ಎಡಿಷನ್ ಅಂದ್ರೆ ಏನು ಅಂತ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಕಾಸ್ಟ್ ಆಫ್ ಎಡಿಷನ್ ಅಂತಾನೂ ಕರೀತಾರೆ. ಇಯರ್ ಆಫ್ ಎಡಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಯರ್ ಆಫ್ ಇಂಪ್ರೂವ್ಮೆಂಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೇಲ್ಸ್ ವ್ಯಾಲ್ಯೂ, ಇಯರ್ ಆಫ್ ಸೇಲ್ಸ್. ಇಯರ್ ಆಫ್ ಸೇಲ್ ಈಸ್ ಆಲ್ವೇಸ್ 2019 and 20 ಆಗಿರುತ್ತೆ. ಸೊ 3 ಅಸೆಟ್ ಇಂದ ಇವೆಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ಎಡಿಷನಲ್ ಇನ್ಫಾರ್ಮೇಶನ್ಸ್ ಕೂಡ ಕೊಟ್ಟಿದ್ದಾರೆ. ಎಡಿಷನಲ್ ಇನ್ಫಾರ್ಮೇಶನ್, 2 ಎಡಿಷನಲ್ ಇನ್ಫಾರ್ಮೇಶನ್ಸ್ ಇದೆ ಇಲ್ಲಿ. ಫಸ್ಟ್ ಎಡಿಷನಲ್ ಇನ್ಫಾರ್ಮೇಶನ್ ಇಸ್ ರಿಲೇಟೆಡ್ ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಯಾವಾಗ ಅಸೆಟ್ 1/4/2001 ಗಿಂತ ಬಿಫೋರ್ ಪರ್ಚೇಸ್ ಆಗಿರುತ್ತಲ್ಲ ಅಂತ ಅಸೆಟ್ಟಿಗೆ ಆಬ್ವಿಯಸ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟೇ ಇರ್ತಾರೆ. ಓಕೆ, ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಹೌಸ್, ಪ್ರಾಪರ್ಟಿ ಅಂಡ್ ಜ್ಯುವೆಲರಿ ಕೊಟ್ಟಿದ್ದಾರೆ. ಆನ್ 1/4/2001 ವಾಸ್ ₹12 lakh and ₹14 lakh respectively. Then second additional information, he has purchased a new residential house costing ₹8 lakh on 2019. Then after that CIR ರೇಟು ಕೊಟ್ಟಿದ್ದಾರೆ ಪ್ರತಿ ವರ್ಷದ್ದು, ಯಾವ್ಯಾವ ವರ್ಷದ ಇಂಪ್ರೂವ್ಮೆಂಟ್ ಅಲ್ಲ ಅದು.
ನಾ ಮೊದಲೇ ಹೇಳಿದ್ದೀನಿ ನಿಮ್ಮ 2015 ಕ್ವಶನ್ ಪೇಪರ್ ಇಂದಿದ್ದು. ಬಟ್ ಆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಈ CI ರೇಟ್ ಎಲ್ಲ ಇರಲ್ಲ, ಬೇರೆದೇ ಇರುತ್ತೆ. ಇದು ನಾನು ಕವರ್ ಮಾಡ್ತಾ ಇರೋದು ಅದೇ ಕ್ವಶನ್ ಪೇಪರಿನ ರಿವೈಸ್ಡ್ ಕ್ವಶನ್. ಓಕೆ, ಗಾಟ್ ಇಟ್? ಓಕೆ. Next, computation of income from capital gain for the assessment year 2020-21. So we have to put two columns, particular and amount column, and format we know. So ಇಲ್ಲಿ three asset in informations ಕೊಟ್ಟಿದ್ದಾರೆ. Out of that, first asset is name residential house ಅಲ್ವಾ? ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್, ಈ ರೆಸಿಡೆನ್ಷಿಯಲ್ ಹೌಸು ಎಷ್ಟಕ್ಕೆ ಸೇಲ್ ಆಗಿದೆ? 1,36,41,000. ಎಕ್ಸ್ಪೆನ್ಸಸ್ಸು 15,000. ಇದೆರಡು ಎಲ್ಲೂ ಹುಡ್ಕೋ ಅವಶ್ಯಕತೆ ಇಲ್ಲ, ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ಒನ್. ನೆಟ್ ಕನ್ಸಿಡರೇಷನ್ 1,36,26,000 less index cost of acquisition. So this is a formula for calculating index cost of acquisition. Cost of acquisition into 289 divided by CI for the year of acquisition. But ಈ ಕೇಸಲ್ಲಿ cost of acquisition ನ find out ಮಾಡಬೇಕಾದ್ರೆ we have to comparisons between this original cost of acquisition or fair market value. ಎರಡಕ್ಕೂ ಕಂಪೇರ್ ನಡಿಬೇಕಾಗುತ್ತೆ. whichever is higher we have to take that amount. ಯಾಕೆ ಹೀಗೆ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ, ಇಯರ್ ಆಫ್ ಎಕ್ವಿಸಿಷನ್ 1972-73 ಅಲ್ಲಿ ಇಯರ್ ಆಫ್ ಎಕ್ವಿಸಿಷನ್ ಆಗಿದೆ. ಯಾವ ಅಸೆಟಿನ ಇಯರ್ ಆಫ್ ಎಕ್ವಿಸಿಷನ್ 1/4/2001 ಗಿಂತ ಬಿಫೋರ್ ಇರುತ್ತೋ ಆ ಟೈಮಲ್ಲಿ ಕಾಸ್ಟ್ ಆಫ್ ಎಕ್ವಿಸಿಷನ್ ಮಾಡಬೇಕಾದ್ರೆ ಎರಡು ವ್ಯಾಲ್ಯೂಗಳ ನಡುವೆ ಕಂಪ್ಯಾರಿಸನ್ಸ್ ನಡೆಯುತ್ತೆ. ಲಿಸನ್ ಹಿಯರ್, ಕಾಸ್ಟ್ ಆಫ್ ಎಕ್ವಿಸಿಷನ್, ಒರಿಜಿನಲ್ ಕಾಸ್ಟ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಸೊ ಅಂಡರ್ ದಿಸ್ ಕೇಸ್ ಒರಿಜಿನಲ್ ಕಾಸ್ಟ್ 8 lakh ಇದೆ, ಅದೇ ಫೇರ್ ಮಾರ್ಕೆಟ್ ವ್ಯಾಲ್ಯೂ 12 lakh ಇದೆ. ಒನ್ ಮೋರ್ ಥಿಂಗ್, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಲ್ವೇಸ್ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿರ್ತಾರೆ. ಗಾಟ್ ಇಟ್? ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಹೈಯರ್ ಅಂದಮೇಲೆ ಆಬ್ವಿಯಸ್ಲಿ 12 lakh ಇಸ್ ಅ ಹೈಯರ್ ಒನ್ ಅಲ್ವಾ? ಸೊ 12 lakh ಇಂಟು 289 ಡಿವೈಡೆಡ್ ಬೈ 100. ಸರ್ 100 ಯಾಕೆ ಅಂತ ನೀವು ಕೇಳ್ಬೋದು. ಇದು 1/4/2001 ಗಿಂತ ಬಿಫೋರ್ ಪರ್ಚೇಸ್ ಆಗಿರೋದ್ರಿಂದ 1/4/2001 ಬೇಸ್ ಇಯರಿನ CII ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. 2001 and 2 CII is 100 divided by 100. ಈ ಅಮೌಂಟ್ ಅನ್ನ ಅಪ್ಲೈ ಮಾಡಿದಾಗ ಬರೋ ಅಮೌಂಟು 34,68,000. ದೆನ್ ಆಫ್ಟರ್ ದಟ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ನಮಗೆ ನೋಟ್ ನೆನಪಿದೆ, ಯಾವ ಇಂಪ್ರೂವ್ಮೆಂಟು 1/4/2001 ಗಿಂತ ಬಿಫೋರ್ ಆಗಿರುತ್ತೋ ಆ ಇಂಪ್ರೂವ್ಮೆಂಟನ್ನ ಇಗ್ನೋರ್ ಮಾಡಬೇಕು, ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಅಂಡರ್ ದಿಸ್ ಕೇಸ್ ಕಾಸ್ಟ್ ಆಫ್ ಎಡಿಷನ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 2 lakh ಇದೆ. ಬಟ್ ಈ ಕಾಸ್ಟ್ ಆಫ್ ಎಡಿಷನ್ 1977-78 ರೇಂಜಲ್ಲಿ ಅಲ್ಲಿ ಆ ಇಯರ್ ಅಲ್ಲಿ ಆಗಿದೆ, ಅಂದ್ರೆ ಬಿಫೋರ್ 2001. ಸೊ ಬಿಫೋರ್ 2001 ಇಂಪ್ರೂವ್ಮೆಂಟ್ ಆಗಿದ್ರೆ ಅದನ್ನ ಇಗ್ನೋರ್ ಮಾಡಿ, ಅದನ್ನ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಿಸ್ ಅಮೌಂಟ್ ಶುಡ್ ಬಿ ಇಗ್ನೋರ್ಡ್. ದೆನ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 2006 and 7 ಇಯರ್ ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಕೂಡ ಆಗಿದೆ, ದಟ್ ಶುಡ್ ಬಿ ಡಿಡಕ್ಟೆಡ್ ಒನ್. ಸೊ ಇಲ್ಲಿ 1,40,000 into 289 divided by 122 because CI for the year of improvement ಅಲ್ವಾ? So apply this, after applying this amount ಬರೋ ರಿಸಲ್ಟ್ 3,31,639. ಇದೆಲ್ಲ ಲೆಸ್ ಮಾಡಾದ್ಮೇಲೆ ಬರೋ ರಿಸಲ್ಟಿಗೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 98,26,361. ಲೆಸ್ ಇಂಡೆಕ್ಸ್ ಎಕ್ಸಾಮ್ಷನ್ಸು ಅಂಡರ್ ಸೆಕ್ಷನ್ 54 ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ನಮಗೆ ಗೊತ್ತಿದೆ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ರೆಸಿಡೆನ್ಷಿಯಲ್ ಹೌಸನ್ನ ಸೇಲ್ ಮಾಡಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸನ್ನ ಪರ್ಚೇಸ್ ಮಾಡಿದ್ರೆ he can eligible to get exemptions under section 54. So additional information 2 ನೋಡಿ, he has purchased new residential house costing rupee 8 lakh on 2019. So ಇಲ್ಲಿ he can eligible to get this exemptions under section 54. So exemption under section 54.
Exemption amount by comparisons between cost of new house or gross long-term capital gain. Whichever is less, we have to select 8 lakh or 98 lakh 26,361. Obviously, 8 lakh is a lesser one. After deducted these all things, the final result is 90 lakh 26,361. This one is a taxable one. So here we completed the ಫಸ್ಟ್ ಪ್ರಾಪರ್ಟಿ. ಬಟ್ ಈ ಕೇಸಲ್ಲಿ ಈ ಪ್ರಾಬ್ಲಮ್ ಅಲ್ಲಿ 3 ಪ್ರಾಪರ್ಟಿನ ಕೊಟ್ಟಿದ್ದಾರೆ. ದ ಸೆಕೆಂಡ್ ಪ್ರಾಪರ್ಟಿ ಇಸ್ ಜ್ಯುವೆಲರಿ. ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಇಲ್ಲ. ಇಲ್ಲಿ ನೆಟ್ ಕನ್ಸಿಡರೇಷನ್ ರಿಸಲ್ಟ್ 1,31,34,000 ಬರುತ್ತೆ. ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಮಾಡಬೇಕು. ವಿ ನೋ ದಿ ಫಾರ್ಮುಲಾ ಅಪ್ಲೈ ಮಾಡಿದಾಗ ಬರೋ ರಿಸಲ್ಟ್ 40,46,000 ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಬಿಫೋರ್ 2001 ಗಿಂತ ಆಗಿರೋ ಇಂಪ್ರೂವ್ಮೆಂಟ್ ಬಿಟ್ಬಿಡಿ, ಎಡಿಷನ್ಸ್ ಆಗಿದ್ದನ್ನ. ಸೊ ಆಫ್ಟರ್ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ 1,64,260 ಬರುತ್ತೆ. ಇವೆಲ್ಲ ಲೆಸ್ ಮಾಡಾದ್ಮೇಲೆ ಬರೋ ರಿಸಲ್ಟ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಲ್ಲಿ ಎಕ್ಸಂಪ್ಷನ್ಸ್ ಯಾವುದು ಇಲ್ಲ, ಅದಕ್ಕೋಸ್ಕರ ಅಪ್ಲಿಕೇಬಲ್ ಆಗಲ್ಲ. ಅಲ್ಲೇ 54 ಅಲ್ಲೇ ಅವನಿಗೆ ಕ್ಲೇಮ್ ಸಿಕ್ತು, ಯಾಕೆಂದ್ರೆ ಹೌಸ್ ಪ್ರಾಪರ್ಟಿನ ಸೇಲ್ ಮಾಡಿ ಇನ್ನೊಂದು ಹೌಸ್ ಅನ್ನ ತಗೊಂಡಿದ್ದಾನೆ, ಅದಕ್ಕೆ 54 ಅಂಡರ್ ಅಲ್ಲಿ ಅವನಿಗೆ ಕ್ಲೇಮ್ ಸಿಕ್ತು. ಸೊ ಈ ಜ್ಯುವೆಲರಿಯ ಟ್ಯಾಕ್ಸೇಬಲ್ ಅಮೌಂಟ್ 89,23,740 ಆಗುತ್ತೆ. ದೆನ್ ಆಫ್ಟರ್ ದಟ್ ಥರ್ಡ್ ಅಸೆಟ್ ನಾನ್ ಲಿಸ್ಟೆಡ್ ಶೇರ್ಸ್. ಸೇಲ್ಸ್ ವ್ಯಾಲ್ಯೂ 10,05,250. Expenses 4,250. Net consideration 10,01,000. Less index cost of acquisition. After applying this formula, index cost of acquisition result 1,60,264 ಬರುತ್ತೆ. Less index cost of improvement. ಇಲ್ಲಿ as per that formula ಅಮೌಂಟ್ ಅನ್ನು ಅಪ್ಲೈ ಮಾಡಿದಾಗ 1,36,535 ಬರುತ್ತೆ. ಇದೆಲ್ಲ ಲೆಸ್ ಮಾಡಾದ್ಮೇಲೆ ಬರೋ ರಿಸಲ್ಟ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಕ್ಸಾಂಪ್ಷನ್ ನಿಲ್. ನೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 7,04,201. ಇದು 3 ಅಸೆಟ್ ಅನ್ನ ಫೈಂಡ್ ಔಟ್ ಮಾಡಾದ್ಮೇಲೆ 3 ಅಸೆಟಿನ ಟ್ಯಾಕ್ಸೇಬಲ್ ಅಮೌಂಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಲೈಕ್ ಹೌಸ್ ಪ್ರಾಪರ್ಟಿ, ಅಂಡರ್ ದಿಸ್ ಕೇಸ್ ಹೌಸ್ ಪ್ರಾಪರ್ಟಿಯ ಟ್ಯಾಕ್ಸೇಬಲ್ ಅಮೌಂಟ್ 19,26,361. ಸೆಕೆಂಡ್ ಜ್ಯುವೆಲರಿಯ ಟ್ಯಾಕ್ಸೇಬಲ್ ಅಮೌಂಟ್ 89,23,740. ದೆನ್ ನೆಕ್ಸ್ಟ್ ಅಸೆಟಿನ ಟ್ಯಾಕ್ಸೇಬಲ್ ಅಮೌಂಟು ನಾನ್ ಲಿಸ್ಟೆಡ್ ಶೇರ್ಸ್ ಇನ್ ಟ್ಯಾಕ್ಸೇಬಲ್ ಅಮೌಂಟು 7,04,201. ಸೊ ಫೈನಲಿ ಅವನಿಗೆ ಟ್ಯಾಕ್ಸೇಬಲ್ ಆಗೋ ಅಮೌಂಟು 1,86,54,302. ಸೊ ದಿಸ್ ಇಸ್ ಅಬೌಟ್ ದ ಸೊಲ್ಯೂಷನ್ಸ್. 2015 ಕ್ವೆಶ್ಚನ್ ಪೇಪರ್, ಸ್ಪೆಷಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಸೊಲ್ಯೂಷನ್ಸ್. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.